ದೇವರು ಮನಸ್ಸು ಮಾಡಿದ್ರೆ ಮಾತ್ರ ಎಲ್ಲವೂ ಸಾಧ್ಯ. ಕ್ಷಣ ಮಾತ್ರ ಸಾಕು, ನಗೋದಕ್ಕೂ ಅಳೋದಕ್ಕೂ. ವಾತಾವರಣ ಈ ರೀತಿ ಕಿಲ ಕಿಲ ಅಂತ ನಗೋದಕ್ಕೆ ಒಂದೇ ಕ್ಷಣ ಸಾಕಾಯ್ತು ನೋಡ್ರಿ. ಮಳೆ ಬೆಳಗ್ಗೆಯಿಂದ ಹತ್ತಿ ಗಿಡದೊಳಗೆ ಕಸ ತೆಗಿತಾಯಿದ್ರು ಹೆಣ್ಮಕ್ಳು. ಕಸ ತೆಗಿಸಿ ಮುಗಿಸ್ಬಿಟ್ರೇನೋ ಇವತ್ತು. ಈಗ ಮಳೆ ಬಂತು, ಏನೋ ಹಿತ. ಶ್ರಮಕ್ಕೂ ಬೆಲೆ, ಅವರ ಭಕ್ತಿ, ಭೂಮಿ ಮೇಲೆ ಇಟ್ಟಂಥ ಶ್ರದ್ಧೆ, ಎಲ್ಲದಕ್ಕೂ ಒಂದು ಬೆಲೆ ಇವತ್ತು. ಬಾರದಿದ್ದ ಮಳೆ ಬಂದಾಗ ಅದೆಷ್ಟು ಸಂತೋಷ, ಅದೆಂಥ ತೃಪ್ತಿ. ಜನರ ಮನಸ್ಸಿಗೂ ಆಯಿತು, ಭೂಮಿಯ ಮನಸ್ಸಿಗೂ ಆಯಿತು, ಎಲ್ಲದಕ್ಕೂ ಹಿತ. ಸರ್ವೇ ಜನಃ ಸುಖಿನೋ ಭವಂತು. ಏನು ಮಾಡಬೇಕು? ಕಾಲಕ್ಕೆ ಮಳೆ ಬರಬೇಕು ಅಂದರೆ ಅದೇನು ನಮ್ಮ ಕೈಯೊಳಗದೇನೋ ಮಳೆ. ದೇವ್ರ ಮನಸ್ಸು ಮಾಡಿದ್ರೆ ಬರ್ತದೆ, ಓಕೆ. ದೇವ್ರ ಮನಸ್ಸು ಮಾಡೋಕ್ಕೂ ಸಹಿತ ನಮ್ಮ ಪ್ರಯತ್ನವೂ ಇದ್ದೇ ಇರಬೇಕು. ನಮ್ಮ ಪ್ರಯತ್ನ ಇಲ್ಲದೆ ಯಾವ ಕೆಲಸಗಳು ಆಗಲ್ಲ. ದೇವರ ಒಂದು ಸಂಕಲ್ಪದಿಂದ ನಮ್ಮ ಪ್ರಯತ್ನ 99% ಇದ್ದಾಗ ಮಾತ್ರ ಮಳೆ, ಬೆಳೆ, ಇನ್ನಿತರ ಯಾವುದೇ ಕೆಲಸಗಳು ಕೂಡ ಸಾಧ್ಯ ಆಗ್ಬೋದು. ಮಳೆ ತರಿಸೋಕ್ಕೆ ನಾವೇನು ಪ್ರಯತ್ನ ಮಾಡೋದು ಪ್ರಶ್ನೆ ಒಂದು ಬಾಣದಂಗೆ ಬಂದೇ ಸಹಜ ಅಲ್ಲ. ಏನು ಪ್ರಯತ್ನ ಮಾಡೋದಂದರೆ ಕಾಡು ಮೇಡನ್ನು ಬೆಳೆಸಬೇಕು, ಹಸಿರನ್ನು ಉಳಿಸ್ಬೇಕು, ಕೆರೆ, ಕುಂಟೆ, ಬಾವಿ, ನದಿ, ಹಳ್ಳ, ಸಮುದ್ರ, ಸಾಗರ, ಕಡಲು ಎಲ್ಲವನ್ನು ತುಂಬಿರೋ ಹಾಗೆ ನೋಡ್ಕೋಬೇಕು. ಅಂತರ್ಜಲ ಹೆಚ್ಚು ಮಾಡುವಂಥ ವ್ಯವಸ್ಥೆ ಮಾಡ್ಕೋಬೇಕು. ಇದು ನಮ್ಮ ಕೈಯೊಳಗಿನ ಪ್ರಯತ್ನ. ಇದೆಲ್ಲವನ್ನು ನಾವು ಮಾಡಿದಾಗ ಭಗವಂತ ಅನ್ನೋನು ಕಣ್ಬಿಟ್ಟೇ ಬಿಡ್ತಾನೆ, ದಯೆ ತೋರಿಸ್ತಾನೆ. ಈ ಭೂಮಿಯನ್ನು ಸದಾಕಾಲ ರಕ್ಷಣೆ ಮಾಡಿಯೇ ಮಾಡ್ತಾನೆ. ಪ್ರಯತ್ನವೇ ಇಲ್ಲದೆ ಅನಾಮತ್ತಾಗಿ ಬಂದು ಯಾವುದು ಬಾಯಿಗೂ ಬೀಳಲ್ಲ, ಕೈಗೂ ಸಿಗಲ್ಲ. ಮನುಷ್ಯನ ಪ್ರಯತ್ನಕ್ಕಿರುವಷ್ಟು ಬೆಲೆ ಇನ್ಯಾವುದಕ್ಕೂ ಇಲ್ಲ ಅಂತಲೇ ಹೇಳ್ಬೋದು. ದೈವ ಸಂಕಲ್ಪ ಇದ್ರೇ ಕೆಲಸ ಕಾರ್ಯಗಳು ಆಗೋದು, ಯಾವುದೇ ಇದ್ದರೂ ಕೂಡ. ಆದರೆ ಮನುಷ್ಯ ಪ್ರಯತ್ನ ಮಾಡದೇನೆ ಬರೀ ದೈವ ಸಂಕಲ್ಪದ ಮೇಲೆ ಅವಲಂಬಿಸಿ ಕೂತ್ರೆ ಮಳೆನೂ ಇಲ್ಲ, ಬೆಳೆನೂ ಇಲ್ಲ. ನಮ್ಮ ಯಾವ ಬದುಕಿನ ದೈನಂದಿನ ಚಟುವಟಿಕೆಗಳೂ ಕೂಡ ಸಾಧ್ಯ ಇಲ್ಲ. ಹೆಂಗೆ ಮಳೆ ಬಂದು ಭೂಮಿ ಹಸಿರಾಗಿ ನಗಬೇಕು ಅಂತಂದರೆ ಮನುಷ್ಯ ಈ ಕಾಡುಗಳನ್ನು ನಾಶ ಮಾಡುವಂಥ ದರಿದ್ರ ಕ್ರಿಯೆಯನ್ನು ಬಿಟ್ಬಿಡಬೇಕು. ಕಾಡನ್ನು ಬೆಳೆಸಲೇಬೇಕು, ಉಳಿಸಲೇಬೇಕು. ನಮ್ಮ ನಾಡಿಗೆ ಹಿತ ಆಗೋ ಹಾಗೆ ನೋಡಿಕೊಳ್ಳೇಬೇಕು. ಬರೀ ನಾಡನ್ನೇ ತೊಗೊಂಡು ಮಾಡೋದೇನು? ಹೊಟ್ಟೆಗೆ ಅನ್ನ ಇಲ್ಲ, ಒಂದು ತಟ್ಟೆಯೊಳಗೆ ಚಿನ್ನ ತುಂಬಿಟ್ಕೊಂಡು ಮಾಡ್ತೀರೇನು? ಬರೀ ಬ್ಯಾಂಕ್ ಬ್ಯಾಲೆನ್ಸ್ ಒಂದೇ ಇಟ್ಕೊಂಡ್ರೆ ಆಗಲ್ಲ. ಆಕಾಶಕ್ಕೇರ್ತಾ ಇರೋ ಈ ಬೆಲೆಗಳ ಅವಾಂತರವನ್ನು, ಕಲುಷಿತ ತರಕಾರಿ, ಆಹಾರ ಎಲ್ಲವನ್ನೂ ಸೇವಿಸಿ ಆಗಬೇಕಾದದ್ದೇನಿದೆ ಹೇಳ್ರಿ ಹಿತ? ಯಾವುದು ಹಿತನೋ ಅದನ್ನು ಮಾಡಬೇಕು ಮನುಷ್ಯ. ಅಭಿವೃದ್ಧಿಯ ಹೆಸರಿನೊಳಗೆ ನಾಶನೇ ಮಾಡ್ಕೊಂಡು ಹೊರಟ್ರೆ ನಾಶ ಆಗೋದು ಯಾರಿಗೆ? ಮನುಷ್ಯ ತಾನೇ ತೋಡಿದಂಥ ಕಂದಕದೊಳಗೆ ತಾನೇ ಜಾರಿ ಬೀಳ್ತಾನಷ್ಟೇ. ಈ ರೀತಿ ಭರ್ಪೂರು ಮಳೆ ಎಂದೋ ಬರಬೇಕಾಗಿತ್ತಲ್ಲ. ಮಳೆಗಾಲನೇ ಮುಗಿದು ಹೋಯಿತು. ಈಗ 3 ತಿಂಗಳು ಸ್ಟಾರ್ಟ್ ಆಗಿ ಇವತ್ತು ಈ ರೀತಿಯ ಮಳೆ ಈ ಊರಿಗೆ. ಏನೋ ದೈವ ಕೃಪೆ, ಇನ್ನೂ ಬದುಕಿವೆ ಜೀವ, ಜಾನುವಾರುಗಳು, ಜಲಚರಗಳು, ಹಕ್ಕಿ ಪಕ್ಕಿ ಎಲ್ಲವೂ. ಅವುಗಳಿಗೋಸ್ಕರನಾದರೂ ಸುರಿಸ್ತಾನೆ ನೋಡ್ರಿ ಭಗವಂತ ಈ ರೀತಿ. ಈ ರಾಕ್ಷಸೀಯ ಪ್ರವೃತ್ತಿಯ ಮನುಷ್ಯನ ಮೇಲೆ ಭಗವಂತನಿಗೂ ಈಗ ಕೋಪ ಬಂದಿರಬಹುದು, ಬರಬೇಕು ಕೂಡ, ಬಂದಿರ್ತದೆ. ಮತ್ತಿನ್ನು ಬರೀ ಮನುಷ್ಯನ ಮೇಲಿನ ಕೋಪಕ್ಕೆ ಇನ್ನಿತರ ಜೀವರಾಶಿಗಳನ್ನು ಸಾಯಿಸೋದು ಎಷ್ಟು ನ್ಯಾಯ, ಎಂಥ ಉಚಿತ? ಅದಕ್ಕೆ ದೇವರು ಕರುಣಾಮಯಿ, ಎಲ್ಲರನ್ನ ಒಂದೇ ರೀತಿ ನೋಡಿ ಆ ಒಂದು ಜೀವ ಸಂಕುಲದ ಉಳಿವಿಗೋಸ್ಕರ ಮನುಷ್ಯನನ್ನು ಸಹಿತ ಅನಿವಾರ್ಯವಾಗಿ ಉಳಿಸ್ಬೇಕಾಗ್ತದೆ. ಪುಣ್ಯವಂತರ ಜೊತೆಗೆ ಪಾಪಿಗಳು ರಕ್ಷಣೆ ಆಗ್ತಾ ಇದ್ದಾರೆ. ಅದನ್ನಾದರೂ ಅರ್ಥ ಮಾಡಿಕೊಂಡು ಯಾಕೆ ಪಾಪದ ಸಂಖ್ಯೆ ಕಡಿಮೆ ಆಗಬಾರ್ದು? ಪಾಪದ ಕೊಡ ತುಂಬಿ 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 ತುಳುಕ್ತಾ ಇದೆ ಪ್ರತಿ ಹೆಜ್ಜೆ ಇಟ್ಟಲ್ಲೆಲ್ಲ. ಆದರೂ ಕೂಡ ಮನುಷ್ಯನಿಗೆ ಇನ್ನೂ ಯಾಕೆ ಅರಿವಾಗ್ತಾ ಇಲ್ಲ? ಈ ಭೂಮಿ ಮೇಲೆ ಈ ಹವಾಮಾನ ವೈಪರೀತ್ಯಗಳು, ಈ ರೀತಿಯ ಋತುಮಾನಗಳ ವೈಪರೀತ್ಯಗಳು, ಮಳೆ ಕಾಲಕ್ಕೆ ಏನಾಗಬೇಕು ಅದು ಆಗ್ತಾ ಇಲ್ಲ. ಅದೆಷ್ಟು ನಮೂನೆಯ ಸಂಕಟ, ತಳಮಳ ಉಂಟು ಮಾಡ್ತಾ ಇದ್ದಾವೆ ಈ ಋತುಮಾನಗಳು. ಸಂತೋಷವನ್ನು ಕೊಡಬೇಕಾದಂಥ ಕಾಲಗಳು ಮನುಷ್ಯನನ್ನು ಸಂಕಟಕ್ಕೆ ದೂಡಿ ಹೋಗ್ತಾ ಇದ್ದಾವಲ್ಲ. ಈಗಲೂ ಯಾಕೆ ಮನುಷ್ಯ ಅರ್ಥ ಮಾಡಿಕೊಂಡು ಧರ್ಮದ ಹಾದಿಯೊಳಗೆ, ನ್ಯಾಯದ ಹಾದಿಯೊಳಗೆ ನಡೆಯೋಕ್ಕೆ ಪ್ರಯತ್ನ ಪಡಬಾರ್ದು? ಮಳೆ, ಬೆಳೆ
ಈ ಮೂಲಭೂತ ಸೌಕರ್ಯಗಳನ್ನು ಹೊಂದಿ ಇದ್ದುದರಲ್ಲಿನೇ ತೃಪ್ತಿ ಪಡೋ ಅಂಥ ಮನಸ್ಥಿತಿಗೆ ಯಾವಾಗ ತಲುಪ್ತಾನಲ್ಲ, ಈ ಸಂಗ್ರಹದ ಬುದ್ಧಿಯನ್ನು ಬಿಟ್ಟು, ಆವಾಗ ಮನುಷ್ಯನ ಬದುಕು ತೃಪ್ತವಾಗ್ತದೆ, ಸಂತೃಪ್ತವಾಗ್ತದೆ. ಅದನ್ನು ಬಿಟ್ಟು ಹಪಹಪಿ ದುರಾಸೆ, ಎಂಥ ದುರಾಸೆ ಅಂತಂದರೆ ತಲೆಮಾರುಗಳಿಗೂ ಆಗಬೇಕದು ಅವನ ಆಸ್ತಿಗಳು. 10-20 ತಲೆಮಾರುಗಳು ಕೂತು ತಿಂದರೂ ಸವಿಬಾರ್ದು, ಅಷ್ಟು ದುರಾಸೆ, ಲಾಲಸೆ, ಲಂಪಟತನ, ಕ್ರೌರ್ಯ, ಹಿಂಸೆ, ವಿಕಾರ ಪ್ರವೃತ್ತಿಗಳನ್ನೆಲ್ಲ ಇಟ್ಕೊಂಡು ಇವರು ಕೂಡ ಸಜ್ಜನರ ಜೊತೆ, ಪುಣ್ಯವಂತರ ಜೊತೆ ಪೋಷಣೆಯಾಗಿ ಹೋಗ್ತಾ ಇದ್ದಾರೆ. ಯಾವುದೋ ಒಂದು ರೀತಿ ಗುಂಪಿನೊಳಗೆ ಗೋವಿಂದ ಆದರೂ ಕೂಡ ಮೇಲೊಬ್ಬ ಇದ್ದಾನೆ, ಲೆಕ್ಕ ಇಟ್ಟೇ ಕೂತಿರ್ತಾನವನು. ನೀನೆಷ್ಟೇ ಮಂದಿಗೆಲ್ಲ ಮೋಸ ಮಾಡಿ ಹೋಗ್ತಿರ್ಬೋದು, ತಪ್ಪಿಸ್ಕೊಂಡಿರ್ಬೋದು, ಎಲ್ಲ ಪಾಪಗಳಿಂದ ತಪ್ಪುಗಳಿಂದ ತಪ್ಪಿಸ್ಕೊಂಡಿರಬಹುದು ನೀನು. ಆದರೆ ಮೇಲೊಬ್ಬ ತಕ್ಕಡಿ ಹಿಡ್ಕೊಂಡು ಸಿದ್ಧವಾಗಿ ಕೂತಾನೆ. ಹೊಡಿ ನೀ ಮನುಷ್ಯ ಸುಳ್ಳಿನ ಚಕ್ಕಡಿ, ಮೇಲೊಬ್ಬ ನಿಹನು ಹಿಡಿದು ತನ್ನ ಪಾಪ ಪುಣ್ಯದ ತಕ್ಕಡಿ ಅಂತ ಹೇಳ್ತದೆ ಧರ್ಮಶಾಸ್ತ್ರ. ಧರ್ಮ, ನ್ಯಾಯ, ನೀತಿ, ಸತ್ಯ, ಶಾಂತಿ, ಪ್ರೇಮ ಇವೆಲ್ಲವನ್ನು ಮೀರಿ ಏನಿದೆ ಮನುಷ್ಯನ ಜೀವನದೊಳಗೆ? ಈ ದ್ವೇಷ ನಮ್ಮನ್ನು ನಾಶ ಮಾಡ್ತು ಅಂತ ಗೊತ್ತಿದ್ದು, ಈ ಮತ್ಸರ, ಈ ಹಗೆ, ಈ ಸಿಟ್ಟು, ಈ ಅಹಂಕಾರ, ಈ ಒಣ ಪ್ರತಿಷ್ಠೆ, ಜಂಬ ಇವೆಲ್ಲವೂ ನಮ್ಮ ಬದುಕಿಗೆ ಮಾರಕ ಅಸ್ತ್ರಗಳು ಅಂತ ಗೊತ್ತಿದ್ದು ಕೂಡ ಅವುಗಳನ್ನೇ ಹೆಚ್ಚಾಗಿ ಪೋಷಣೆ ಮಾಡ್ಕೋತೀವಲ್ಲ. ಯಾವ ಪುರುಷಾರ್ಥಕ್ಕೆ ಇವೆಲ್ಲದರ ಪೋಷಣೆ? ಬಂಗಾರದಂಥ ಸಂಬಂಧಗಳನ್ನೂ ಸಹಿತ ಕಡೆಗಣಿಸಿ ನಮ್ಮ ಬಿಗುಮಾನ, ನಮ್ಮ ಅಹಂಭಾವ, ನಮ್ಮ ದರಿದ್ರ ಪ್ರತಿಷ್ಠೆ, ಅದು ಇದು 108 ನಮೂನೀಯ ಸೇತುವೆಗಳನ್ನು, ಕೋಟೆಗಳನ್ನು ಕಟ್ಟಿಕೊಂಡು ಒಳಗೆ ನರಳಾಡ್ತೀವಲ್ಲ. ಇದು ಯಾವ ರೀತಿಯ ಮಾನವೀಯತೆ, ಮಾನವ ಧರ್ಮ ಅಂತಾರೇನಿದಕ್ಕೆ? ಯಾರೋ ಒಬ್ಬರನ್ನು, ಎಲ್ಲೋ ಒಬ್ಬರನ್ನು ನರಳಿಸಿ, ಕೊಲೆ ಮಾಡಿ, ಅತ್ಯಾಚಾರ ಮಾಡಿ, ಮೋಸ ಮಾಡಿ, ಅವರನ್ನು ಗೋಳಾಡಿಸಿ, ಅವ್ರ ಜೀವನವನ್ನೇ ಕಿತ್ಕೊಂಡು, ಇದು ಎಂಥ ಧರ್ಮ, ಇದು ಎಂಥ ನ್ಯಾಯ? ಏನಾಗ್ತಿದೆ ಈ ಪ್ರಪಂಚದೊಳಗೆ? ಮನುಷ್ಯ ಈಗಲಾದರೂ ಎಚ್ಚೆತ್ತುಕೊಂಡ್ರೆ ಇನ್ನು 10 ವರ್ಷಕ್ಕಾದರೂ ಸುಧಾರಣೆ ಆದೀತು. ಮುಂದಿನ ಪೀಳಿಗೆ ಒಂದಷ್ಟಾದರೂ ಧರ್ಮದ ಮಾರ್ಗದಲ್ಲಿ ನಡೆಯೋಕೆ ನಾವು ಈಗಿಂದಲೇ ಪ್ರಚೋದನೆ, ಪ್ರೇರಣೆ, ಪ್ರೋತ್ಸಾಹ, ಬೆಂಬಲ, ಹುರಿದುಂಬಿಸೋ ಕೆಲಸಗಳನ್ನು ಮಾಡ್ತಾ ಹೊರಟ್ರೆ 10 ವರ್ಷಕ್ಕೆ ಕಡೆಗೆ ಅಷ್ಟು ಆಗದೆ 20 ವರ್ಷಕ್ಕಾದರೂ ಹಾದಿಗೆ ಬಂದೀತು. ಭೂಮಿ ಸಕಲ ಸಂಪತ್ತನ್ನು ಒಳಗೊಂಡು ಮನುಷ್ಯ ಬದುಕು ನೆಮ್ಮದಿ ಸುಖಮಯ ಆದೀತು. ಕೂಪಮಂಡೂಕದ ಹಾಗೆ ಬರೀ ನಮ್ಮ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಿಕೊಂಡು, ನಾನೇ ಶ್ರೇಷ್ಠ ಅಂದ್ಕೊಂಡು ಇನ್ನೊಬ್ಬರೆಲ್ಲರನ್ನ ಕಡೆಗಣಿಸಿ ತುಚ್ಛವಾಗಿ ನೋಡಿ ಅವರ ಜೀವ ಎಲ್ಲವನ್ನ ಬಲಿ ಪಡ್ಕೊಂಡು ಅದು ಏನು ಸಾಧನೆ ಮಾಡ್ತೀವ್ರಿ ನಾವು ಜೀವನದೊಳಗೆ? ಇಲ್ಲ, ಇದು ಮನುಷ್ಯ ಜೀವನವೂ ಅಲ್ಲ, ಮನುಷ್ಯ ಧರ್ಮವೂ ಅಲ್ಲ. ಈ ತತ್ವಗಳೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು, ಮಾನವ ತತ್ವಗಳನ್ನು, ಆದರ್ಶಗಳನ್ನು ಅರ್ಥ ಮಾಡ್ಕೊಂಡು ನಡೆದರೆ ಮಾತ್ರ ಭೂಮಿ ಮೇಲಿನ ಬದುಕು ಸ್ವರ್ಗ ಆದೀತು. ಇಲ್ಲಿನ ಬದುಕನ್ನು ಸ್ವರ್ಗ ನರಕ ಮಾಡಿಕೊಳ್ಳೋದು ನಮ್ಮ ಕೈಯೊಳಗೆ ಇರ್ತದೆ. ಪ್ರಯತ್ನ ನಮ್ಮದು, ದೈವ ಸಂಕಲ್ಪ. ದೇವರು ಮನಸ್ಸು ಮಾಡಿದ್ರೆ ಕ್ಷಣ ಮಾತ್ರ ಸಾಕು. ಆ ಮನಸ್ಸು ಮಾಡಲಿಕ್ಕೆ ನಮ್ಮ ಪ್ರಯತ್ನ ಜೊತೆಗೂಡಿರಲೇಬೇಕು ಅಂತ ಹೇಳ್ತಾ ಧನ್ಯವಾದ.